ಬಿಗ್ ಬಾಸ್ ಮನೆಯಲ್ಲಿ ಒಂದು ಗೇಮ್ ಅಂತ ಆಗುತ್ತೆ. ಅದು ಪತ್ರದ ಒಂದು ಗೇಮ್ ನಡೆಯುತ್ತೆ. 1 ವೀಕ್ ಫುಲ್ ಇರುತ್ತೆ. ಸೊ ಆ ಪತ್ರ ನಿಮ್ಗೆ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು? ನಿಮ್ಮ ಮನೆಯವ್ರನ್ನ ನೀವು ಎಷ್ಟು ಮಿಸ್ ಮಾಡ್ಕೊತಾ ಇದ್ರಿ? ಸುದೀಪ್ ಸರ್ ಜೊತೆ ಮಾತಾಡ್ಬೇಕಾದ್ರೆ ನೀವು ಹೇಳ್ತೀರಿ, ಆ ಪತ್ರ ನಾನು ತುಂಬಾ ಮಿಸ್ ಮಾಡ್ಕೊಂಡೆ. ಯಾಕಂತ ಹೇಳಿದ್ರೆ ಅಪ್ಪ ಬರ್ದಿದ್ದು ಲಾಸ್ಟ್ ಪತ್ರ. ಅಪ್ಪ ಅನ್ನೋ ಒಂದು ವರ್ಡ್ ಕೇಳಿದಾಗ ಸಿಕ್ಕಾಬಟ್ಟೆ ಎಮೋಷ್ನಲ್ ಆಗಿ ಅಳ್ತೀರಾ. ಸೊ ಯಾಕೆ, ಏನಾಗಿತ್ತು ಅಪ್ಪನಿಗೆ ಅನ್ನೋದು? ಇಲ್ಲ, ನಮ್ಮ ತಂದೆ ತೀರೋಗಿನ 12 ವರ್ಷ ಆಯಿತು. ಅವ್ರು ಕೊನೆ ಟೈಮ್ನಲ್ಲಿ ಅವ್ರಿಗೇನು ಆಪ್ರೇಷನ್ ಆದಾಗ, ಗಂಟ್ಲು ಆಪ್ರೇಷನ್ ಆಗಿ ಮಾತಾಡುವಂಥ ಒಂದು ಇದನ್ನೇ ಕಳ್ಕೊಬಿಟ್ಟಿರ್ತಾರೆ. ಅವ್ರು ಮಾತಾಡೋಕ್ಕೆ ಆಗೋದಿಲ್ಲ. ಅವಾಗ ಕೊನೆ ಗಳಿಗೆನಲ್ಲಿ ಅವ್ರು ಏನು ಹೇಳ್ಬೇಕು ಅಂದಿರ್ತಾರೆ ಅದನ್ನ ಬರ್ದು ನಮ್ಗೆ ತೋರ್ತಾ ಇದ್ರು. ಅವ್ರು ಸಾಯೋ ದಿನ ಹಿಂಗೆ ಬರೆದ್ಬಿಟ್ಟು, ಹಿಂಗೆ ನಿಮ್ಮ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ, ನೀವು ಚೆನ್ನಾಗಿರಿ ಅನ್ನೋ ಒಂದು ಅರ್ಥದಲ್ಲಿ ಒಂದು ಪತ್ರ ಬರೆದಿದ್ರು. ಅದು 12 ವರ್ಷದಿಂದ ಭಾಳ ಜೋಪಾನವಾಗಿ ಕಾಪಾಡ್ಕೊಂಡಿದ್ದೀನಿ. ಅಲ್ಲಿ ಪತ್ರ ಅಂತ ಬಂದಾಗ ಎಲ್ಲಿ ಈ ಪತ್ರನೇ ತಂದ್ಗಿನ್ಬಿಟ್ಟಿದ್ರು. ಬೈ ಚಾನ್ಸ್ ಅದನ್ನ ಪಡ್ಕೊಳ್ದೆ ಬೈ ಚಾನ್ಸ್ ಮಿಸ್ ಆಗ್ಬಿಟ್ರೆ ಅದು ಒಂದು ಕಡೆ ಭಯ. ಆದರೆ ಇನ್ನೊಂದು ಆ ಪತ್ರ ಅಂದಮೇಲೆ ಇನ್ನೊಂದು ಪತ್ರ ಏನು ನಮ್ಮ ತಾಯಿ ಏನಾರು ಬರ್ದಿದ್ದಾರಾ ಹೇಗೆ ಅನ್ನೋದು, ಆ ಥರದ್ದೆಲ್ಲ ಒಂದು ಸ್ವಲ್ಪ ಕಾಡಕ್ಕೆ ಶುರುವಾಯಿತು. ಆಮೇಲೆ ಎಲ್ಲಿ ಆ ಥರ ಪತ್ರ ಮಿಸ್ ಮಾಡ್ಕೊಬಿಡ್ತೀನಿ ಅಂತ ಒಂದು ಸ್ವಲ್ಪ ನೋವು ಸಂಕಟ ಆಯಿತು ಅಷ್ಟೇ. ಸರ್, ನಿಮಗೆ ಪತ್ರ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಅಂತ ಅಲ್ಲಿ ಕಾಣಿಸ್ತಾ ಇತ್ತು. ಯಾಕೆ ನೀವು ಅದ್ರ ಬಗ್ಗೆ ಜಾಸ್ತಿ ವಾದ ಮಾಡಲಿಲ್ಲ, ಜಾಸ್ತಿ ಮಾತಾಡಲಿಲ್ಲ, ಬಿಟ್ಕೊಟ್ಬಿಟ್ರಿ ಅಂತ ಫೀಲ್ ಆಗಿ? ಇಲ್ಲ, ಅಂದರೆ ಏನು ಅಂದರೆ ನಾನು ಮಾಡು ಮತ್ತು ಧ್ರುವಂತು 3 ಜನನೂ ಇದ್ದು. ಅವತ್ತು ಬೆಳಿಗ್ಗೆ ಏನಾಯಿತು ಅಂದ್ರೆ ಬೆಳಿಗ್ಗೆನೇ ಧ್ರುವಂತು ಹೊಳ್ತಾ ಇದ್ದೆ. ಆ ಧ್ರುವಂತು ನಾನು ಒಂದು ಸ್ವಲ್ಪ ಚೆನ್ನಾಗಿತ್ತು. ಧ್ರುವಂತು ಹೊಳ್ತಾ ಇದ್ದೆ. ಏನಕ್ಕೆ ಅಂತ ಕೇಳಿದಾಗ, ಅಣ್ಣ ಇವತ್ತು ಸ್ವಂತ ನನ್ನ ತಮ್ಮಂದು ಮದುವೆ ಕಾರಣ, ಒಬ್ಬ ಅಣ್ಣನಾಗಿ ನಿಂತು ಮದುವೆ ಮಾಡಬೇಕು, ಆಗಲ್ಲ, ಅದೊಂದು ನೆನ್ಕೊಂಡ್ರೆ ತುಂಬ ಅಳು ಬರ್ತೈತೆ ಅಂತ ಅವನು ಹೇಳ್ಕೊಂಡೆ. ಮತ್ತು ಮಾಡು ನನ್ನ ಮಕ್ಕಳು ಚಿಕ್ಕ ಮಕ್ಕಳುಗಳು, ನನ್ನ ತಂದೆ ತಾಯಿಗೆ ವಯಸ್ಸಾಗಿದೆ, ಅವನು ತಂದೆ ತಾಯಿ ನಮ್ಮ ಮಕ್ಕಳುಗಳನ್ನ ನೆನೆಸ್ಕೊಂಡು ತುಂಬ ಅಳ್ತಾ ಇದ್ದ. ಅಂದರೆ ನಾವು ವ್ಯಕ್ತಿಗಳು ಬೇರೆ ಬೇರೆ ಆದರೂ ನಮ್ಮ ಒಳಗಿರೋ ಭಾವನೆ ಮತ್ತು ನೋವು ಒಂದೇ ಅಲ್ವಾ. ಇದರಲ್ಲಿ ವಾದ ವಿವಾದ ಮಾಡೋದು ಏನಕ್ಕೆ ಬೇಕು? ಆಯಿತು, ನನಗೆ ನೋವಾದರೂ ಪರವಾಗಿಲ್ಲ, ಮಾಡು, ತಗೋ ಪತ್ರನ ನೀನೇ ಓದು, ಅಲ್ಲಿ ಏನು ಬರ್ದೈತೆ ಆಯಿತು, ನಿನ್ನ ಮನಸ್ಸಿಗೆ ಒಂದು ಸ್ವಲ್ಪ ಹಗುರ ಆಗಲಿ ಅಂತ ನಾನೇ ಬಿಟ್ಕೊಟ್ಟೆ.